ಫೈನಲಿ 2025 ಮುಗಿಲಕ್ಕೆ ಬಂತೆ. ನಾ ಇದು 28 ಡಿಸೆಂಬರಿಗೆ ರೆಕಾರ್ಡ್ ಮಾಡಕತ್ತೀನಿ. ಯಾವಾಗ ಹಾಕ್ತೀನಿ ಗೊತ್ತಿಲ್ಲ. ಫಿಲ್ಮ್ಸ್ ಚಲೋ ಬಂದವು ಈ ವರ್ಷ. ನಾ ಒಂದು ಧೈರ್ಯದಿಂದ ಹೇಳ್ಬೋದು, ಸ್ಟಾರ್ ಪವರ ಮತ್ತು ಬಿಗ್ ಬಜೆಟ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ಗಿಂತ ಸಣ್ಣ ಬಜೆಟ್, ಕಡಿಮೆ ಬಜೆಟ್ ಇದ್ದಿದ್ದ ಮತ್ತು ಜಾಸ್ತಿ ನೋನ್ ಫೇಸಸ್ ಇಲ್ಲಾರ್ದ ಫಿಲ್ಮ್ಸದೇ ಹವಾ ಐತಿ. ಮತ್ತು ಅವೇ ಜಾಸ್ತಿ ತುಂಬ್ಯಾವ ಮತ್ತು ಅವೇ ಜಾಸ್ತಿ ಗಳಿಸ್ಯಾವ, ಅವೇ ಜಾಸ್ತಿ ರೆಕಗ್ನಿಷನ್ ತೊಗೊಂಡಾವತ್ತ ನಾನು ಹೇಳ್ಬೋದು. ಸೊ ಈ ವಿಡಿಯೋದಾಗ ಹೇಳ್ತೀನಿ ನಿಮಗೆ ನಂದು ಪರ್ಸ್ನಲ್ ಲಿಸ್ಟ್ 2025 ಟಾಪ್ 15 ಬೆಸ್ಟ್ ಫಿಲ್ಮ್ಸ್. ಎಲ್ಲ ಲ್ಯಾಂಗ್ವೇಜ್, ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಇವೆಲ್ಲ ಲ್ಯಾಂಗ್ವೇಜ್ ಹೇಳ್ತೀನಿ. ಸೊ ಇದು ನನ್ನ ಪರ್ಸ್ನಲ್ ಲಿಸ್ಟ್ ಐತಿ. ನಿಮಗೇನರ ಬೇರೆಗಳು ಇಷ್ಟ ಆಗಿದ್ದು ಇದಕ್ಕಪ್ಪ ಅಂತ ನಿಮ್ಮದು ಲಿಸ್ಟ್ ಇದೇ ಇತ್ತು, ಇನ್ನೊಂದು ಸ್ವಲ್ಪ ಫಿಲ್ಮ್ಸ್ ಏನಾರ ಆ್ಯಡ್ ಮಾಡೋದಿತ್ತಪ್ಪ ಅಂತಂದರೆ ಕಮೆಂಟ್ಸ್ ಓಪನ್ ಅಂತ ಐತಿ, ನೀವು ಅದ್ರಾಗ ಹಾಕ್ಬೋದು. ಸೊ ಟಾಪ್ 15 ಫಿಲ್ಮ್ದಾಗ 15th ನಂಬರಿಗೆ ಬರೋದು ಸ್ಕೈ ಫೋರ್ಸ್. ಆ್ಯಕ್ಟರ್ಸ್ ಎಷ್ಟೇ ದೊಡ್ಡ ಹೊಲಸು ಪೇರ್ ಮಾಡಿದ್ರು, ನೆಗೆಟಿವ್ ಪೇರ್ ಮಾಡಿದ್ರಪ್ಪ ಅಂತಂದ್ರೆ ಫಿಲ್ಮ್ ಒಂದು ನೋಡು ಲಾಯಕ್ ಇತ್ತು. ಟಾಪ್ 15ದಾಗ ಡಿಸರ್ವ್ ಆಯ್ತತ್. ನಾನು ಈ ಫಿಲ್ಮ ಈ ರ್ಯಾಂಕ್ದಾಗ ಇಟ್ಟೇನೆ. 14th ನಂಬರಿಗೆ ಬರ್ತೈತಿ ವಿದಯ ಮೂರ್ಛೆ ಅಂತೇಳಿ. ಈ ಫಿಲ್ಮ ನಂಗೆ ಅನ್ಸೋ ಮಟ್ಟಿಗೆ ಬಾಕ್ಸ್ ಆಫೀಸಾಗ ಫ್ಲಾಪ್ ಆಗೈತಿ. ಅಜಿತ್ ಅವ್ರದ್ದು ಫಿಲ್ಮ್ ಐತೆ, ಅದು ಥಾಲ ಅಜಿತ್. ಈ ಫಿಲ್ಮ್ ಎದಕ್ಕೆ ಫ್ಲಾಪ್ ಆಗೈತೆ ಅಂತ ನನಗೆ ಗೊತ್ತೈತಿ. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದು ಸ್ಟಾರ್ ಪವರ್ ಏನೈತಲ್ಲ ಈ ಫಿಲ್ಮ್ದಾಗ ತೋರಿಸಿಲ್ಲ. ಕಂಟೆಂಟ್ ತೋರ್ಸ್ಯಾರ, ಆ್ಯಕ್ಷನ್ ತೋರ್ಸ್ಯಾರ, ಮತ್ತು ಸಿನಿಮೆಟಿಕ್ ಶಾರ್ಟ್ಸ್ ತೋರ್ಸ್ಯಾರ. ಏನು ಮ್ಯೂಸಿಕ್ ಅಂತ ಏಕ ನಂಬರ್ ಐತಿ ಅನಿರುದ್ಧದ. ಸೊ ಸ್ಟಾರ್ ಪವರ್ಗಿಂತ ಕಂಟೆಂಟ್ ಮೇಲೆ ಭಾರಿ ಫೋಕಸ್ ಮಾಡ್ಯಾರ. ಥಾಲ ಅಜಿತ್ ಅವ್ರದ್ದು ಏನು ಫ್ಯಾಂಡಮ್ ಐತಲ್ಲ ಮತ್ತು ಏನಂತಾರೆ ಅದಕ್ಕೆ ಫ್ಯಾನ್ ಸರ್ವಿಸ್ ಈ ಫಿಲ್ಮ್ದಾಗಿಲ್ಲ, ಅದು ನನಗೆ ಫ್ಲಾಪ್ ಆಗೈತೆ ಅಂತ ನಾನು ಅನ್ಕೋತೀನಿ. 13th ನಂಬರಿಗೆ ಬಂದುಬಿಟ್ಟು ಡ್ರ್ಯಾಗನ್, ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ ನಾನು. 13th ನಂಬರಿಗೆ ಡಿಸರ್ವ್ ಐತಿ. ಪರ್ಸ್ನಲಿ ನಾನು ಇದಕ್ಕೆ ಜಾಸ್ತಿ ರಿಲೇಟ್ ಆಗಿದ್ದೆ. ಎದಕ್ಕಪ್ಪ ಅಂತಂದ್ರೆ ನಾನು ಡಿಗ್ರಿ ಸ್ಟೂಡೆಂಟ್ ಇದ್ದೀನಿ. ಈ ಫಿಲ್ಮ್ದಾಗೂ ಡಿಗ್ರಿ ಸ್ಟೂಡೆಂಟ್ ತೋರ್ಸ್ಯಾರ, ಅವ್ರದ್ದು ಲೈಫ್ ಯಾವ ಟೈಪ್ ಐತೆ ತೋರ್ಸ್ಯಾರ. 48 ಬ್ಯಾಗ್ಸ್ ಒಮ್ಮಿನಂತೂ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಫಿಲ್ಮ್ದಾಗ ಒಂದು ಸ್ವಲ್ಪ ಬೇರೆ ತೋರ್ಸ್ಯಾರ, ಆದ್ರೆ ನನಗೆ ಕರೆಂಟ್ ಆಯ್ತು. ಮತ್ತು ಫಿಲ್ಮ್ದಾಗ ಮ್ಯೂಸಿಕ್ ಚಲೋ ಐತೆ. ಮತ್ತು ಆ್ಯಕ್ಟರ್ ಪ್ರದೀಪ್ ರಂಗನಾಥ್ ನಾನು ದೊಡ್ಡ ಫ್ಯಾನ್ ಇದ್ದೀನಿ. ಅವ್ರು ಲವ್ ಟುಡೇ ನೋಡಿದೆ. ಸೊ ಅದು ಅಲ್ಲಿಂದನೇ ಅವ್ರದ್ದು ಚಲೋ ಆಗೈತಿ. ಸೊ ಚಲೋ ಮೂವಿ ಐತಿ. 12th ನಂಬರಿಗೆ ಬಂದುಬಿಟ್ಟೆ ಕುಬೇರ ಅಂಥೇಳಿ. ಬೆಸ್ಟ್ ಫಿಲ್ಮ್, ಮಾನಸಿಕ್ ಫಿಲ್ಮ. ಒಂದು ಸ್ವಲ್ಪ ಸ್ಲೋ ಐತಿ ಫಿಲ್ಮ್. 3 ತಾಸಿನ ಫಿಲ್ಮ್ ಐತಿ. ಲಾಸ್ಟಿಗೆ ಬರೋಟ್ರಿಗೆ ಫಿಲ್ಮ್ದ ಪಿಕಪ್ ಹಿಡಿತದ. ಇಂಟ್ರೋಲ್ ತನಕ ಒಂದು ಸ್ವಲ್ಪ ಬೇಸರ ಹಾಕದಕ್ಕೆ ನಿಮ್ಗೆ ಅನ್ಕೋತೀನಿ ನಾನು. ಆದರೆ ನಾ ಒಂದು ಏನು ಹೇಳಬೇಕಪ್ಪ ಅಂತಂದ್ರೆ, ಧನುಷ್ ಅವರು ಇಷ್ಟು ದೊಡ್ಡ ಸ್ಟಾರ್ ಆಗಿ ಗೊತ್ತಿತ್ತು ಧನುಷ್ ಯಾರದಾರ ಅಂತೇಳಿ. ಸೊ ಅವರಷ್ಟು ಸ್ಟಾರ್ ಪವರ್ ಪಡ್ಕೊಂಡ್ರು ಅವರಿಗೆ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಬರಾಕತ್ತಾವು. ಅವರು ಡೈರೆಕ್ಟ್ ಮಾಡಕತ್ತಾರೆ, ಅವ್ರು ಆ್ಯಕ್ಟ್ ಮಾಡಕತ್ತಾರೆ. ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ದಾಗ ಸ್ಟಾರ್ ಪವರ್ ಬಿಗ್ ಬಜೆಟ್ ಫಿಲ್ಮ್ದಾಗ ಆ್ಯಕ್ಟಿಂಗ್ ಮಾಡಕತ್ತಿಲ್ಲ ಅವರು. ಸ್ವಲ್ಪ ಬಜೆಟ್ ಜಾಸ್ತಿ ಇರ್ತದೆ ಕರೆ, ದೊಡ್ಡ ಬಜೆಟ್ 400-500 ಕೋಟಿದಾಗ ಅಂತೂ ಇನ್ವೆಸ್ಟ್ ಮಾಡತ್ತಿಲ್ಲ. ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಮಾಡಕತ್ತಾರೆ, ಅದು ನನಗೆ ಭಾಳ ಇಷ್ಟ. 11th ನಂಬರಿಗೆ ಬರ್ತೈತಿ ವೀರ ಧೀರ ಸೂರನ್ ಪಾರ್ಟ್ 2. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ ನಾನು. ಮತ್ತು ನಾನು ಇದು ಫಸ್ಟ್ ಟೈಮ್ ನೋಡಿರ್ಬೇಕು. ಪಾರ್ಟ್ 1 ಬರೋಕ್ಕಿಂತ ಮೊದಲು ಪಾರ್ಟ್ 2 ಬಂದೈತಿ. ಸೊ ಏನು ಮಾರ್ಕೆಟಿಂಗ್ ಇದು ಗೊತ್ತಿಲ್ಲ, ಅದರ ಮಾನಸಿಕ್ ಫಿಲ್ಮ್ ಐತಿ, ರಿವೆಂಜ್ ಫಿಲ್ಮ್ ಐತಿ. ಚಿಯಾನ್ ವಿಕ್ರಮ್ ಅವ್ರ ಆ್ಯಕ್ಟಿಂಗ್ ಮತ್ತು ಮ್ಯೂಸಿಕ್ ಫಿಲ್ಮ್ದ ಮಾನಸಿಕ್ ಐತಿ. 10th ನಂಬರಿಗೆ ಬಂದುಬಿಟ್ಟು ಜಾಲಿ LLB ಪಾರ್ಟ್ 3. ಈ ಫಿಲ್ಮ್ದ ಟ್ರೇಲರ್ ಯಾವ ಕಟ್ ಮಾಡಿಲ್ಲ, ಅವನಿಗೆ ಪಗಾರ ಕೊಡೋಕೆ ಹೋಗ್ಬೇಡ್ರಿ. ಅದಕ್ಕಪ್ಪ ಅಂತಂದ್ರೆ ಟ್ರೇಲರ್ ಇಷ್ಟು ಡೀಸೆಂಟ್ ಇತ್ತು, ಅದರ ಫಿಲ್ಮ್ ಇಷ್ಟು ಮಾನಸಿಕ್ ಇತ್ತು. ಜಾಲಿ LLB ಇಟ್ಸ್ ನೋನ್ ಫಾರ್ ಇಟ್ಸ್ ಕಾಮಿಡಿ. ಅದು ಫಿಲ್ಮ್ ಇತ್ತಲ್ಲ ಅದ್ರದ್ದು ಕಾಮಿಡಿ, ಕ್ರೈಮ್ ಥ್ರಿಲ್ಲರ್, ಕೋರ್ಟ್ ರೂಮ್ ಡ್ರಾಮಾ ಅದ್ರ ಮ್ಯಾಗ ಹೋಗ್ತೈತಿ. ಸೊ ಕೋರ್ಟ್ ರೂಮ್ ಡ್ರಾಮಾ ಅಷ್ಟು ಸೀರಿಯಸ್ ಇದ್ರು ಒಂದು ಸ್ವಲ್ಪ ಕಾಮಿಕ್ ಎಲಿಮೆಂಟ್ ಇರ್ತಾವೆ ಫಿಲ್ಮ್ದಾಗ. ಈ ಫಿಲ್ಮ್ದಾಗ ಚಲೋ ಅದಾವೆ. ಪಾರ್ಟ್ 1 ಪಾರ್ಟ್ 2 ಎರಡು ಮಾನಸಿಕ ಇದ್ದು. ಪಾರ್ಟ್ 3 ಮಾನಸಿಕ ಇತ್ತು. ಟ್ರೇಲರ್ ನೋಡಿ ನನಗಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಿಲ್ಲ, ಅದಕ್ಕಪ್ಪ ಅಂತ ಟ್ರೇಲರ್ ಅಷ್ಟು ಹೊಲಸು ಕಟ್ ಮಾಡಿದ್ದಾರೆ. ಆದರೆ ಫಿಲ್ಮ್ ಚಲೋ ಐತಿ. 9th ಪ್ಲೇಸಿಗೆ ಬರ್ತೈತಿ ಹಿಟ್ 3. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಆಫ್ ನಾನಿ ಅಂತ ಹೇಳ್ಬೋದು ನಾನು. ಅದಕ್ಕಪ್ಪ ಅಂತಾರೆ ಏನು ವೈಲೆನ್ಸ್ ತೋರ್ಸಲ್ಲ ಈ ಫಿಲ್ಮ್ದಾಗ, ಬೆಂಕಿ ಐತಿ ಹೇಳ್ತೀನಿ. ಈ ವರ್ಷ ಅಂತೂ 18+ ಫಿಲ್ಮ್ ರೂಲ್ ಮಾಡಿ ಅನ್ಕೋತೀನಿ ನಾನು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ. ಅದರೊಳಗೆ ಹಿಟ್ 3 ಟಾಪ್ ನಂಬರಿಗೆ ಬರ್ತೈತೆ. ಟಾಪ್ ಅಲ್ಲ, ಒಂದು 2nd to 3rd ನಂಬರಿಗೆ ಬರ್ತೈತೆ ಅಂತ ನಾನು ಅನ್ಕೋತೀನಿ. 8th ನಂಬರಿಗೆ ಬಂದುಬಿಟ್ಟೆ ಹೋಮ್ ಬಾಂಡ್. ಈ ಫಿಲ್ಮ್ ಐತಲ್ಲ ಇಲ್ಲಿ ಮನಸ್ಸೊಳಗೆ ಐತಿ. ಅದಕ್ಕಪ್ಪ ಅಂತಂದ್ರೆ ಈ ಫಿಲ್ಮ್ದ ಸ್ಕ್ರೀನ್ ಪ್ಲೇ, ಈ ಫಿಲ್ಮ್ದ ಇಮೋಷನ್ಸ್, ಈ ಫಿಲ್ಮ್ದ ಸ್ಟೋರಿ ಇಷ್ಟು ಟೈಟ್ ಐತಲ್ಲ. ಸ್ವಲ್ಪ ಸ್ಲೋ ಅನ್ನಿಸ್ಬೋದು ನಿಮಗೆ, ಆದ್ರೆ ಫಿಲ್ಮ್ದ ಏನು ಸ್ಟೋರಿ ಎತ್ತೈತಲ್ಲ ಹ್ಯಾಟ್ಸ್ ಆಫ್ ಐತಿ. ನಾನು ಕರಣ್ ಜೋಹರ್ ಅವ್ನಿಗೆ ಎಷ್ಟು ಟ್ರೋಲ್ ಮಾಡಿದ್ರು ಆಯ್ತು ನಾವು, ಆದ್ರೆ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ ಅದಾನ. ಭಾರಿ ಸ್ಕ್ರಿಪ್ಟ್ಸ್ ತರಕತ್ತಾನ, ಭಾರಿ ಫಿಲ್ಮ್ಗಳು ತರಕತ್ತಾನ, ಯಾವತ್ತು ನಾನು ನಂಬ್ತೀನಿ. ಸೊ ಆಫಿಷಿಯಲಿ ಹೋಮ್ ಬಾಂಡು ಆಸ್ಕರ್ಸಿಗೆ ಎಂಟ್ರಿ ಆಗೈತಿ. ಟಾಪ್ 15 ಬಂದೈತಿ. ಇಂಡಿಯನ್ ಫಿಲ್ಮ್ ಆಸ್ಕರ್ಸಿಗೆ ಎಂಟ್ರಿ ಹೋಗಿ ಟಾಪ್ 15 ಬಂದಿತ್ತಪ್ಪ ಅಂತಂದ್ರೆ ಬೆಂಕಿ ವಿಷಯ. 7th ನಂಬರಿಗೆ ಬರ್ತೈತಿ ಕೇಸರಿ ಚಾಪ್ಟರ್ 2. ಬೆಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಫಿಲ್ಮ್ ಅಂತ ಹೇಳ್ತೀನಿ ನಾನು. ಫಿಲ್ಮ್ದ ಎಡಿಟಿಂಗ್ ಒಂದು ಸ್ವಲ್ಪ ವೀಕ್ ಐತಿ, ಆದರೆ ಫಿಲ್ಮ್ದ ಮ್ಯೂಸಿಕ್, ಫಿಲ್ಮ್ದ ಸ್ಟೋರಿ, ಫಿಲ್ಮ್ದ ಸ್ಕ್ರೀನ್ ಪ್ಲೇ, ಫಿಲ್ಮ್ದ ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್, ಸ್ಪೆಷಲಿ ಆರ್ ಮಾದೇವನ್ನ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. ಏನು ಸೀನ್ಗಳು ತೋರ್ಸಲ್ಲ
ಬೆಂಕಿ ಅಂದ್ರೆ ಬೆಂಕಿ ರೂಮ್ ಡ್ರಾಮಾ ಅಂತ ಹೇಳ್ತೀನಿ ನಾನು. 6th ಪ್ಲೇಸಿಗೆ ಬಂದುಬಿಟ್ಟು ಸೂ ಫ್ರಮ್ ಸೋ. ನನಗೆ ಒಂದು ಖುಷಿ ಏನಪ್ಪ ಅಂತಂದ್ರೆ ಈ ವರ್ಷದ ಏನೇನು ದೊಡ್ಡ ದೊಡ್ಡ ಫಿಲ್ಮ್ಸ್ ಚಲೋ ಫಿಲ್ಮ್ಸ್ ಬಂದಲ್ಲ ಅದ್ರೊಳಗೆ ನಮ್ಮ ಕನ್ನಡ ಇಂಡಸ್ಟ್ರಿದ ಒಂದು ಫಿಲ್ಮ್ ಲೋ ಬಜೆಟ್ ಫಿಲ್ಮ್ ಐತಿ, ಅದು ನನಗೆ ಭಾಳ ಇಷ್ಟ ಆಯ್ತು. ಸೊ ಬರೀ 5 ಕೋಟಿ ಬಜೆಟ್ ಒಳಗೆ ಮಾಡಿದ್ದೆ ಫಿಲ್ಮ್, 5 ಕೋಟಿ ಐತಿ ಬಜೆಟ್. 125 crores ಸಮೀಪ ಗಳಿಸೈತೆ ಅಂತೇಳಿ ಬಾಕ್ಸ್ ಆಫೀಸ್ ರಿಪೋರ್ಟ್ಸ್ ಅದಾವೆ. ಸೊ ಯಾವಾಗ ನನಗೆ ಭಾಳ ಖುಷಿ ಆಯ್ತು. ಸೊ ಹ್ಯಾಟ್ಸ್ ಆಫ್ ಟು ದ ಫಿಲ್ಮ್ ಮೇಕರ್ಸ್, JP ತುಮಿನಾಡ, ರಾಜ್ಬಿ ಶೆಟ್ಟಿ, ಏನು ಆ್ಯಕ್ಟ್ರೆಸ್ ಅದಲ್ಲ ಅಷ್ಟು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. 5th ನಂಬರಿಗೆ ಬಂದುಬಿಟ್ಟ ಮಹಾವತಾರ್ ನರಸಿಂಹ. ಏನೂ ಹೈಪ್ ಇರಲಾರ್ದ ಫಿಲ್ಮ್, 30-40 ಕೋಟಿ ಬಜೆಟ್ ಒಳಗೆ ಮಾಡಿದ ಫಿಲ್ಮ್ 400 ಕೋಟಿ ಗಳಿಸೈತಪ್ಪ ಅಂತಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. ನಮ್ಮ ಇಂಡಿಯನ್ಸ್ ಒಂದು ಹೊಸ ಫಿಲ್ಮಿಗೆ ಟ್ರೈ ಕೊಟ್ಟಾರ ಅಂತ ಹೇಳ್ತೀನಿ. ಒಂದು ಬೇರೆ ಜಾನರ್ ಸೆಟ್ ಆಯ್ತು ನಮ್ಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಳಗೆ. ಅದಕ್ಕಪ್ಪ ಅಂತಂದ್ರೆ ಇಡೀ ದಿನ ಬರೀ ಸ್ಟಾರ್ ಪವರ್ಸೇ ಬಂದಾಕತ್ತಿದ್ದು. ಈ ಫಿಲ್ಮ್ದಾಗ ಯಾರೂ ಸ್ಟಾರ್ ಇಲ್ಲ, ಏನೂ ಇಲ್ಲ, ಬರೀ ಅನಿಮೇಷನ್ ಐತಿ. ಸೊ ಅದರೊಳಗೆ ಇಷ್ಟು ದೊಡ್ಡ ಈಗ ಗೊತ್ತಾಗಂಗಿಲ್ಲ ನಮ್ಮ ಇಂಡಿಯನ್ ಸಿನಿಮಾಗ. ಇನ್ನು 2-3 ವರ್ಷ ನೋಡ್ರಿ ನೀವು ಎಷ್ಟೊಂದು ಅನಿಮೇಷನ್ ಫಿಲ್ಮ್ಸ್ ಬರ್ತಾವೆ. ಇದ್ರಾಗ ಒಂದೊಂದು ಚಲೋ ಇರ್ತಾವೆ, ಒಂದೊಂದು ಚಲೋ ಇರೋಂಗಿಲ್ಲ. ಆದರೆ ಒಂದು ಹೊಸ ಜನರ್ ಅಂತೂ ಸೆಟ್ ಮಾಡಿಟ್ಟೈತಿ ಈ ಫಿಲ್ಮ್. 4th ನಂಬರಿಗೆ ಬಂದುಬಿಟ್ಟ ಥುಡಾರುಮ್. ಏನು ಪಿಕ್ಚರ್ ಬೈ, ಏನು ಪಿಕ್ಚರ್. ರಿವೆಂಜ್ ಒಳಗೆ ಒನ್ ಆಫ್ ದ ಬೆಸ್ಟ್ ರಿವೆಂಜ್ ಫಿಲ್ಮ್ ಅಂತ ಹೇಳ್ತೀನಿ ನಾನು ಥುಡಾರುಮ್. ಏನು ಸ್ಕ್ರೀನ್ ಪ್ಲೇ ತೋರ್ಸ್ಯಾರ, ಸ್ಪೆಷಲಿ ಮೋಹನ್ ಲಾಲ್ ಅವ್ರದ್ದು ಆ್ಯಕ್ಟಿಂಗ ಮತ್ತು ಫಿಲ್ಮ್ದ ಮ್ಯೂಸಿಕ್ ಟಾಪ್ ನಾಚ್ ಐತೆ ಅಂತ ಹೇಳ್ತೀನಿ ನಾನು. ಸೊ ಈಗ ಟಾಪ್ 3 ಫಿಲ್ಮ್ಸ್ ಬಂದಿವಿ ನಾನು. ಟಾಪ್ 3 ಫಿಲ್ಮ್ಸ್ ಬರೋಕ್ಕಿಂತ ಮೊದಲು ಒಂದು ಸ್ಪೆಷಲ್ ಮೆನ್ಷನ್ಸ್. ಈ ಫಿಲ್ಮ ಚಲೋ ಇದ್ದು ಆದರೆ ಈ ಲಿಸ್ಟ್ದಾಗ ಬರೋಕ್ಕೆ ಪಾಸಿಬಲ್ ಇದ್ದಿದ್ದಿಲ್ಲ. ಸೊ ಆ ಫಿಲ್ಮ್ಸ್ ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಪಾನ್ಮ್ಯಾನ್, ಆಮೇಲೆ ಮಾರ್ಕ್, ಆಮೇಲೆ ದ ಗರ್ಲ್ ಫ್ರೆಂಡ್, ಆಮೇಲೆ ಲಿಟಲ್ ಹಾರ್ಟ್ಸ್, ಬೈಸನ್, ಸಿತಾರೆ ಜಮೀನ್ ಪರ್, ಟೂರಿಸ್ಟ್ ಫ್ಯಾಮಿಲಿ, ದ ಡಿಪ್ಲೊಮ್ಯಾಟ್. ಸೊ ಈ ಫಿಲ್ಮ್ಸ್ ಚಲೋ ಫಿಲ್ಮ್ಸ್ ಇದ್ದು ಆದರೆ ಲಿಸ್ಟ್ದಾಗ ಬರೋಕ್ಕೆ ಪಾಸಿಬಲ್ ಇದ್ದಿದ್ದಿಲ್ಲ. ಅದಕ್ಕಪ್ಪ ಅಂತಂದ್ರೆ ಇಷ್ಟು ಲಿಸ್ಟ್ ಇದ್ದು ಇವು ಒಂದು ಸ್ವಲ್ಪ ಸ್ಯಾಡಿಗಿಟ್ಟನ ಅಷ್ಟು. ಸೊ ಟಾಪ್ 3 ಒಳಗೆ 3rd ಫಿಲ್ಮ್ ಬಂದುಬಿಟ್ಟು ಛಾವಾ. ಒನ್ ಆಫ್ ದ ಬೆಸ್ಟ್ ಪೀರಿಯಾಡಿಕ್ ಡ್ರಾಮಾ ಫಿಲ್ಮ್ ಅಂತ ಹೇಳ್ತೀನಿ ನಾನು. ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ಆಯಿತು, ಫಿಲ್ಮ್ದ ಮ್ಯೂಸಿಕ್ ಆಯಿತು, ಫಿಲ್ಮ್ದ ಸ್ಟೋರಿ ಟೆಲ್ಲಿಂಗ್ ಆಯಿತು, ಫಿಲ್ಮ್ದ ಡೈರೆಕ್ಷನ್ ಆಯಿತು. ಬೆಂಕಿ ಅಕ್ಷಯ್ ಖನ್ನಾ, ವಿಕಿ ಕೌಶಲ್ ಫಿಲ್ಮ್ದಾಗ ಹರಿದಿಟ್ಟಾರ ಸ್ಕ್ರೀನ್ ಪ್ಲೇ ಮಾನಸಿಕ್. ಸೊ ಟಾಪ್ 2nd ಫಿಲ್ಮ್ ಬಂದುಬಿಟ್ಟು ಧುರಂಧರ್. ಬೆಂಕಿ ಫಿಲ್ಮ್, ಮಾನಸಿಕ್ ಫಿಲ್ಮ್, ಬರೀ 21 ದಿನದಾಗಿ 1000 ಕೋಟಿ ದಾಟ್ತ ಫಿಲ್ಮ್. ಹ್ಯಾಟ್ಸ್ ಆಫ್ ಆತೈತೆ. ನಾನು ಏನೂ ಹೈಪ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಒಮ್ಮೆದೊಳಗೆ 1000 ಕೋಟಿ ಗಳಿಸೋದು ಭಾಳ ದೊಡ್ಡ ವಿಷಯ. ಸೊ ಟಾಪ್ ಫಸ್ಟ್ ಫಿಲ್ಮ್ ಬಂದುಬಿಟ್ಟು ಒಟ್ಟರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅನ್ಕೋತೀನಿ ಅದೇ ಕಾಂತಾರ ಚಾಪ್ಟರ್ 1. ಸೊ ಬೆಂಕಿ ಮಾಸ್ಟರ್ ಪೀಸ್ ಎಲ್ಲ ಕಡಿಮೆ ಐತಿ ಈ ಫಿಲ್ಮಿಗೆ. ನಾನು ಪರ್ಸನಲಿ ಹೇಳಬೇಕಪ್ಪ ಅಂತಂದ್ರೆ 2022 ಒಳಗೆ ಏನು ರಿಲೀಸ್ ಆಗಿತ್ತಲ್ಲ ಫಿಲ್ಮ್, ಆ ಫಿಲ್ಮ್ ಅಂತ ಈ ಫಿಲ್ಮ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೇನೆ ನಾನು. 2 ಪಾರ್ಟ್ ಮಾನಸಿಕ ಅದಾವೆ. ಯಾರು ನೋಡಿಲ್ಲ ಆಲ್ಮೋಸ್ಟ್ ಅವ್ರ ಮಂದಿ ನೋಡ್ರಿ ಅಂತ ಅನ್ಕೋತೀನಿ. ಯಾರು ನೋಡಿಲ್ಲ ಪ್ಲೀಸ್ ನೋಡಿರಿ, ಅಮೆಝಾನ್ ಪ್ರೈಮ್ ಹೊಡೆದಾಗೈತಿ ಪ್ಲೀಸ್. ಸೊ ಇಷ್ಟೇ ಇವತ್ತಿನ ವಿಡಿಯೋಕ್ಕೆ. ನಿಮಗೇನಾರ ವಿಡಿಯೋ ಇಷ್ಟ ಆಗುತ್ತೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ದಾಗ ಹೊಸ ಆಗಿದೆ ಸಬ್ಸ್ಕ್ರೈಬರ್ ನೀವು ಮಾಡಬೇಕು ಪ್ಲೀಸ್ ಮಾಡಿರಿ. ಇದು ಲಾಸ್ಟ್ ವಿಡಿಯೋ ಅಲ್ಲ, 2025 ಇನ್ನೊಂದು ವಿಡಿಯೋ ಬರ್ತೈತಿ, ಇನ್ನೊಂದು ಫಿಲ್ಮ್ ರಿವ್ಯೂ ಬರ್ತೈತಿ. ಸೊ ಸಣ್ಣ ಫಿಲ್ಮ್ ಐತದು, ಅದು ಭಾರಿ ದೊಡ್ಡ ರೆಕಗ್ನೇಷನ್ ಗಳಿಸೈತದು. ಸೊ ನಾಳೆ ಅಥವಾ 31st ಒಳಗೆ ಬರ್ತೈತದು. ಒಟ್ಟು ಜೈ ಹಿಂದ್, ಜೈ ಕರ್ನಾಟಕ ಮಾತೆ.